ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸಂಗೀತ. ನೀವು ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ಮಂಗಳವಾರ, ಸೊ ಬೆಳಿಗ್ಗೆನೇ ಎದ್ದು ಸ್ನಾನ ಪೂಜೆ ಎಲ್ಲ ಮುಗಿಸಿ ಇವಾಗ ದೇವಸ್ಥಾನಕ್ಕೆ ಹೊರಟಿದ್ದೀನಿ. ಟೈಮ್ ಇವಾಗ 11 ಗಂಟೆ ಆಗಿದೆ. ಸೊ ಇವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ. ಸೊ ಹಾಗಾಗಿ ಪೂಜೆ ಮಾಡಿಸೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನಾನು ದೇವಸ್ಥಾನ ಮುಗಿಸ್ಕೊಬಂದು ಆಮೇಲೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಪ್ಲೀಸ್ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಇನ್ನೂ ಲೈಕ್ ಮತ್ತು ಶೇರ್ ಮಾಡಿ. ಮತ್ತು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಸೊ ರೆಡಿ ಆದಮೇಲೆ ಇದು ಫೋಟೋ ತಗೋತಾ ಇದ್ದೆ. ಅದಾದಮೇಲೆ ಇದು ಬೆಳಗ್ಗೆ ತಿಂಡಿಗೆ ಬಿರಿಯಾನಿ ಮಾಡೋಕ್ಕೆ ರೆಡಿ ಮಾಡಿದ್ನಲ್ಲ, ಬಿರಿಯಾನಿ ಮಾಡ್ತಾಯಿದ್ದೆಲ್ಲ, ಅದು ಸ್ಮಾಲ್ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಇದು ರೆಸಿಪಿ ನಾನು ಆಲ್ರೆಡಿ ಶೇರ್ ಮಾಡಿರೋದ್ರಿಂದ ಇವಾಗೇನು ಶೇರ್ ಮಾಡ್ತಾ ಇಲ್ಲ. ಅದಾದಮೇಲೆ ಒಂದು ಸ್ವೀಟ್ ಮಾಡೋಣ ಅಂತ ಅಂದ್ಬಿಟ್ಟು ಜಾಮೂನ್ ಮಾಡಿದೆ. ಸೊ ನನ್ನ ಮಗ ನಾನೇ ಹಾಕ್ತೀನಿ ಅಮ್ಮ ಅಂತ ಅಂದ್ಬಿಟ್ಟು ಒಂದೊಂದೇ ಹಂಗೆ ಎಸಿತಾ ಇದ್ದ. ಅದಾದಮೇಲೆ ಇಷ್ಟು ಜಾಮೂನ್ ಕೂಡ ಕಡಿಮೆನೇ ಮಾಡಿದೆ, ಇಷ್ಟ ಆಗಿತ್ತು. ಸೊ ಅದಾದಮೇಲೆ ನಾವು ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನಕ್ಕೆ ಬಂದು ಪೂಜೆ ಎಲ್ಲ ಮುಗಿಸಿ ಅದಾದಮೇಲೆ ತಿಂಡಿ ಮಾಡಿದ್ದು. ಅಲ್ಲಿವರೆಗೂ ತಿಂಡಿ ಮಾಡಿರಲಿಲ್ಲ, ನಾನ್ ವೆಜ್ ಅಲ್ವಾ, ಸೊ ಮಾಡಿಟ್ಬಿಟ್ಟು ಬಂದಿದ್ದೆ ಅಷ್ಟೇ. ಸೊ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಅದಾದಮೇಲೆ ನನ್ನ ಮಗ ಅಂತೂ ಬರೋಕ್ಕೆ ರೆಡಿ ಇರಲಿಲ್ಲ, ಅಲ್ಲೇ ಆಟ ಆಡ್ತಾ ಕೂತಿದ್ದ. ಅವ್ರ ಪಪ್ಪ ಕೂತಿದ್ರಲ್ಲ ಹಾಗಾಗಿ. ಸೊ ಅವ್ರ ಪಪ್ಪನ ಜೊತೆ ಆಟ ಆಡ್ತಾ ಇದ್ದ. ತುಂಬ ಇಷ್ಟ ಅವ್ರ ಪಪ್ಪ ಅಂತಂದರೆ, ಸಿಕ್ಕಾಪಟ್ಟೆ ಇಷ್ಟಪಡ್ತೆ. ನನ್ನ ಜೊತೆನೇ ಜಾಸ್ತಿ ಹೊತ್ತು ಹೊರಗಡೆ ಬಂದಾಗ ನನ್ನ ಜೊತೆ ಇರಬೇಕು ಅಂತಲೇ ಆಸೆ ಮಾಡಲ್ಲ. ಅವ್ರ ಪಪ್ಪ ಇದ್ದರೆ ಸಾಕು ಅವನಿಗೆ. ಅದಾದಮೇಲೆ ಎಲ್ಲ ಮುಗಿಸ್ಕೊಬಂದ್ಮೇಲೆ ತಿಂಡಿ ಮಾಡೋಕ್ಕೆ ಅಂದ್ಬಿಟ್ಟು ಕೂತಿದ್ದೀವಿ. ಸೊ ಟೈಮ್ ಕೂಡ ಆಗಿಬಿಟ್ಟಿತ್ತು, ಅಲ್ಲೇ 11:30 12 ಗಂಟೆ ಆಗಿಬಿಟ್ಟಿತ್ತು ತಿಂಡಿ ತಿನ್ನೋ ಹೊತ್ತಿಗೆ ನಾವು. ಸೊ ತಿಂಡಿ ಎಲ್ಲ ತಿಂದು ಅವರು ಕೂಡ ಹೊರಗಡೆ ಬ್ಯಾಕ್ ಫ್ರೆಂಡ್ಸ್ ದೇವಸ್ಥಾನದಿಂದ ಬಂದು ತಿಂಡಿ ಎಲ್ಲ ತಿಂದು ಕೂತಿದ್ದೀನಿ ಇವಾಗ. ಸೊ ಇವಾಗ 12:30 ಆಗಿದೆ. ಡ್ರೆಸ್ ಚೇಂಜ್ ಮಾಡಬೇಕು ಇವಾಗ. ಸೊ ನಾನು ಹೇಳಿದ್ದೆ ಅಲ್ವಾ ಲಾಸ್ಟ್ ಲಾಗಲ್ಲಿ, ಬಟ್ಟೆಗಳನ್ನ ನಮ್ಮ ಶಾಪಿಂದ ಕಳಿಸ್ತಾ ಇದ್ದಾರೆ, ಅಣ್ಣ ಇನ್ನೂ ಬಂದಿಲ್ಲ ಅಂದ್ಬಿಟ್ಟು. ಸೊ ಇವಾಗ ಬರ್ತಾ ಇದೆ. ಸೊ ನಮ್ಮ ಆ್ಯನಿವರ್ಸರಿ ದಿನವೇ ಸಿಗ್ತಾ ಇದೆ. ಸೊ ನೆನ್ನೆ ಬಂದಿದ್ದರೆ ದೇವಸ್ಥಾನಕ್ಕೇ ಹಾಕ್ಕೊಂಡು ಹೋಗ್ಬೋದಿತ್ತು, ಬಟ್ ಓಕೆ ಸಂಜೆ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅಟ್ಲೀಸ್ಟ್ ಅವರಾರು ಹಾಕೋಬೋದಲ್ವಾ, ಅದಕ್ಕೆ ಅವ್ರನ್ನೇ ಕಳಿಸ್ದೆ. ಅವ್ರಿಗೆ ಮನೆಯಲ್ಲೇ ಇದ್ರಲ್ಲ ತಿಂಡಿ ತಿಂತಾಯಿದ್ವಿ. ಅಷ್ಟರೊಳಗಡೆ ಕೊರಿಯರ್ ಆಫೀಸಿಂದ ಫೋನ್ ಬಂತು. ಸೊ ತಿಂಡಿ ತಿಂತಿದ್ರಲ್ಲ, ತಿಂಡಿ ಎಲ್ಲ ಮುಗಿಸ್ಕೊಂಡು ಹೋಗ್ಬಿಟ್ಟು ಬಂದುಬಿಡಿ, ಇಸ್ಕೊಬನ್ನಿ ಅಂತ ಹೇಳಿದೆ. ಸೊ ಸರ್ಪ್ರೈಸಾಗೇ ಇತ್ತು ಅವ್ರಿಗೆ ಗೊತ್ತೇ ಇರಲಿಲ್ವಲ್ಲ, ಹಾಗಾಗಿ ಇವಾಗ ಹೋಗಿದ್ದಾರೆ, ಇಸ್ಕೊಬರಕ್ಕೆ ಹೋಗಿದ್ದಾರೆ. ತಂದ ಮೇಲೆ ತೋರಿಸ್ತೀನಿ ಯಾವ್ದ್ಯಾವುದು ತಂದಿದ್ದಾರೆ ಅಂತ ಅಂದ್ಬಿಟ್ಟು ಓಪನ್ ಮಾಡ್ತೀನಿ. ಸೊ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ತೀನಿ, ಹೇಗಿದೆ ಏನು, ನನಗಿಷ್ಟ ಆಯಿತಾ ಅನ್ನೋದನ್ನು ಕೂಡ ಹೇಳ್ತೀನಿ ನಿಮಗೆ. ಮತ್ತು ಬೆಳಗ್ಗೆ ತಿಂಡಿ ಇದು ಎಲ್ಲ ಕೂಡ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಸೊ ಇವತ್ತು ಇನ್ನೇನಿಲ್ಲ, ಹೊರಗಡೆ ಹೋಗೋ ಪ್ಲ್ಯಾನಿಂಗ್ ಇತ್ತು, ಬಟ್ ಕೆಲಸ ಇರೋದ್ರಿಂದ ಸ್ವಲ್ಪ ಪೋಸ್ಟ್ಪೋನ್ ಆಗಿದೆ ಅಷ್ಟೇ. ಇನ್ನೊಂದು ದಿನ ಹೋಗೋಣ ಅಂತ ಅಂದ್ಬಿಟ್ಟು ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ಅಂದ್ಬಿಟ್ಟು. ಆಫೀಸ್ಗೆ ಹೋಗಿ ಪಾರ್ಸಲ್ನ ಕಲೆಕ್ಟ್ ಮಾಡ್ಕೊಬಂದರು ನನ್ನ ಮಗ ಮತ್ತು ನಮ್ಮ ಮನೆಯವರು ಹೋಗಿದ್ರು. ಸೊ ಪಾರ್ಸಲ್ ಬಂದಿದೆ ನೋಡಿ, ಅವ್ರಿಗೇ ಓಪನ್ ಮಾಡಿ ನೋಡೋಣ ಹೇಗಿದೆ, ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳಿದೆ. ಸೊ ಹಾಗಾಗಿ ಓಪನ್ ಮಾಡ್ತಾಯಿದ್ರು. ನನ್ನ ಮಗ ಅಂತೂ ಫುಲ್ಲು ಎಕ್ಸೈಟ್ಮೆಂಟಿಂದ ಕಾಯ್ತಾ ಇದ್ದ, ಏನಿದೆ ಅಂತ ಅಂದ್ಬಿಟ್ಟು. ನೋಡಿ ಬಟ್ಟೆಗಳು ಬಂದಿತ್ತು, ಖುಷಿ ಆಯಿತು, ಬಟ್ ನಾನು ಯೂಸ್ ಮಾಡಿಕೊಳ್ಳಲಿಲ್ಲ. ಸೊ ಆಲ್ಟರ್ನೇಟ್ ಎಲ್ಲ ಮಾಡಿಸ್ಬೇಕಿತ್ತದು. ನೋಡೋಣ ಇನ್ನೊಂದು ದಿನ ಹಾಕೋಣ ಅಂತ ಅಂದ್ಬಿಟ್ಟು ಹಾಗೆ ಎತ್ತಿಟ್ಟಿದ್ದೀನಿ. ಥ್ಯಾಂಕ್ ಯು ಅಣ್ಣ ಕಳಿಸ್ಕೊಟ್ಟಿದ್ದಕ್ಕೆ. ಅದಾದಮೇಲೆ ಫೋಟೋಸ್ ಎಲ್ಲ ತಗೊಂಡು ಸ್ಯಾರಿದು ಫೋಟೋ ಹಾಕಿದ್ದೀನಿ, ಮತ್ತು ಡ್ರೆಸ್ಗಳು ಯಾವ್ದ್ಯಾವ್ದು ಬಂದಿದೆ ಅನ್ನೋದು ಕೂಡ ವೀಡಿಯೋದಲ್ಲಿ ತೋರಿಸಿದ್ದೀನಿ. ನೋಡಿ ಹೇಗಿದೆ ಏನು ಅಂತಂದ್ಬಿಟ್ಟು. ಸೊ ಅವ್ರಿಗೆ ಒಂದು ಪ್ಯಾಂಟು 2 ಶರ್ಟ್ ಕಳಿಸ್ಕೊಟ್ಟಿದ್ರು, ಹಾಗೆ ನನಗೆ 2 ಡ್ರೆಸ್ಸು ಮತ್ತು 2 ಟಾಪ್ಸ್ಗಳು ಕಳಿಸಿದ್ರು. ನಾನು ಡೈಲಿ ವೇರ್ಸ್ಗೆ 2 ಟಾಪ್ ಎಕ್ಸ್ಟ್ರಾ ಕಳಿಸಿ ಅಂತ ಹೇಳಿದ್ದೆ, ಹಾಗಾಗಿ 2 ಟಾಪ್ ಎಕ್ಸ್ಟ್ರಾ ಮತ್ತು 2 ಡ್ರೆಸ್ ಕಳಿಸ್ಕೊಟ್ಟಿದ್ದಾರೆ. ಸೊ ಚೆನ್ನಾಗಿತ್ತು, ಅದನ್ನು ಆಲ್ಟರ್ನೇಟ್ ಮಾಡಿಸ್ಬೇಕಿತ್ತು. ಸೊ ನಾನೇನು ಹಾಕ್ಕೊಳ್ಳಲಿಲ್ಲ ಅವತ್ತೊಂದು ದಿನ, ಆ್ಯನಿವರ್ಸರಿ ದಿನ ನಾನು ಹಾಕಲೇ ಇಲ್ಲ. ಸೊ ನೋಡಿ ಹೇಗಿದೆ ಬಟ್ಟೆ ಅಂತ ಅಂದ್ಬಿಟ್ಟು, ಯಾವ್ದು ಚೆನ್ನಾಗಿದೆ ಅನ್ನೋದನ್ನು.
ಸೊ ಬಟ್ಟೆ ಎಲ್ಲ ಆದಮೇಲೆ ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ ಅಂದ್ಬಿಟ್ಟು ಹೋಗಿದ್ರು. ಒಂದು ಸರ್ಪ್ರೈಸ್ ಏನಂತಂತಂದರೆ ಅವರು ಕೇಕ್ ತೊಗೊಬಂದಿದ್ರು. ಗೊತ್ತಿತ್ತು ನನಗೆ ತೊಗೊಬರ್ತಾನೆ ಅದು. ಹಾಗೆ ನನ್ನ ತಂಗಿ ಕೂಡ ಬಂದಿದ್ಲು. ಸೊ ನನ್ನ ತಂಗಿ ಕೇಕ್ ತೊಗೊಬಂದಿದ್ದು ನನಗೆ ತುಂಬ ಖುಷಿಯಾಯಿತು. ಏಕೆಂದರೆ ಸರ್ಪ್ರೈಸ್ ವಿಸಿಟ್ ಅವಳು ಬರ್ತಾಳೆ ಅನ್ನೋದು ಸ್ವಲ್ಪ ಐಡಿಯಾನೂ ಕೂಡ ಇರಲಿಲ್ಲ ನನಗೆ. ನಾನು ಫೋನ್ ಮಾಡಿದಾಗ 2 ಸಲ ಫೋನ್ ಮಾಡಿದಾಗಲೂ ಮನೇಲೇ ಇದ್ಲು. ಸೊ ಗೊತ್ತಿರಲಿಲ್ಲ ನನಗೆ. ನಿಜವಾಗ್ಲೂ ಕೂಡ ಸರ್ಪ್ರೈಸಿಂಗ್ ಆಗೇ ಇತ್ತು. ತುಂಬಾ ಖುಷಿಯಾಯಿತು ನನಗಂತೂ ಸೆಲೆಬ್ರೇಟ್ ಮಾಡಿದ್ದು. ನಾವು ಮಧ್ಯಾಹ್ನನೇ ಸೆಲೆಬ್ರೇಟ್ ಮಾಡಿದ್ವಿ. ಅವಳು ಬರ್ತಾಳೆ ಅನ್ನೋದು ನಿಜವಾಗ್ಲೂ ಕೂಡ ಗೊತ್ತಿರಲಿಲ್ಲ. ನಾನು ಫೋಟೋಗೆ ಅಂದ್ಬಿಟ್ಟು ಅದು ಥರ ಇಟ್ಕೋತಾ ಇದ್ದೆ. ಸೊ ನನ್ನ ಮಗನೂ ಕೂಡ ನಾನು ಇಟ್ಕೋತೀನಿ ಕೊಡಮ್ಮ ಅಂತ ಹೇಳ್ತಾ ಇದ್ದ. ಅದಾದಮೇಲೆ ಕೇಕ್ ಕಟ್ ಮಾಡೋಕ್ಕೂ ಅಷ್ಟೇ, ನನ್ನ ಮಗನಿಗೆ ಕೇಕ್ ತಿನ್ನೋಕ್ಕೆ ಇಷ್ಟಪಡಲ್ಲ ಅವನು ಅಷ್ಟೊಂದು. ಅದನ್ನು ಕಟ್ ಮಾಡೋದಕ್ಕೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟಪಡ್ತಾನೆ. ನಮ್ದು ಯಾವುದೇ ಬರ್ತ್ಡೇ ಆ್ಯನಿವರ್ಸರಿ ಇದ್ದರೂ ಕೂಡ ಅವನೇ ಫಸ್ಟಿಗೆ ಕೇಕ್ ಕಟ್ ಮಾಡೋದು. ಸೊ ಅವನಿಗೆ ತುಂಬ ಇಷ್ಟ ಕೇಕ್ ಕಟ್ ಮಾಡೋದು ಅಂತಂದರೆ. ಹಾಗಾಗಿ ಸೆಲೆಬ್ರೇಷನ್ ಕೂಡ ಚಿಕ್ಕದಾಗಿ ಆಯಿತು, ಸಿಂಪಲ್ಲಾಗಿ. ಬಟ್ ನಾವು ಯಾವಾಗಲೂ ಕೂಡ ನೈಟ್ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಇವತ್ತು ಏನಕ್ಕೆ ಮಧ್ಯಾಹ್ನನೇ ಮಾಡಿದ್ದು ಅಂತಂದರೆ, ಒಂದು ನನ್ನ ತಂಗಿ ಕೂಡ ಬಂದಿದ್ಲು, ಅದೊಂದು. ಮತ್ತು ನನ್ನ ಹಸ್ಬೆಂಡ್ ಕೂಡ ಹೊರಗಡೆ ಕೆಲಸ ಹೋಗಬೇಕಿತ್ತು. ಸೊ ನೈಟು ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದ್ರು, ಬೇಗ ಬರೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು. ಸೊ ಪಾಪು ಕೂಡ ಮಲಗಿರ್ತಾನೆ ಅಲ್ವಾ, ಹಾಗಾಗಿ ಅವರು ಇದ್ದರು. ಮತ್ತು ನನ್ನ ತಂಗಿ ಕೂಡ ಬಂದಲಲ್ಲ, ಹಾಗಾಗಿ ಮಧ್ಯಾಹ್ನನೇ ಮಾಡಿದ್ವಿ. ಸೊ ಫುಲ್ ಖುಷಿಯಾಯಿತು. ಇನ್ನೇನು ಸ್ಪೆಷಲ್ ಮಾಡೋಕ್ಕೆ ಹೋಗಲಿಲ್ಲ. ಬೆಳಗ್ಗೆದೆ ಬಿರಿಯಾನಿ, ಕಬಾಬು ಎಲ್ಲ ಇತ್ತು. ಹಾಗೆ ಜಾಮೂನ್ ಕೂಡ ಇತ್ತು. ಸೊ ಅದನ್ನೇ ತಿಂದ್ವಿ. ಚಿಕ್ಕದಾಗಿ ಪುಟ್ಟದಾಗಿ ಒಂದು ಸೆಲೆಬ್ರೇಷನ್ ಕೂಡ ಮಾಡ್ಕೊಂಡ್ವಿ. ಅದಾದಮೇಲೆ ನನ್ನ ಮಗ ಬಂದು ಕೂತಿದ್ದಾಗ ಕೇಕ್ ತೊಗೊಬಂದು ಕೇಕ್ ತಿನ್ನಿಸ್ತಾ ಇದ್ದಾನೆ, ಮುಖಕ್ಕೆಲ್ಲ ಹಚ್ಬಿಟ್ಟು. ಸೊ ತುಂಬ ಖುಷಿಯಾಯಿತು. ಅದಾದಮೇಲೆ ನನ್ನ ತಂಗಿ ಮತ್ತು ನಮ್ಮ ಮನೆಯವರು ಕೇಕ್ನ ತಿನ್ನಿಸ್ತಾ ಇದ್ದಾರೆ. ಇದು ಅವನು ಅಲ್ಲೂ ತಿನ್ಸೋಕ್ಕೆ ಬಿಡ್ತಾ ಇರಲಿಲ್ಲ, ಅವನೇ ಮೊದಲಿಗೆ ತಿನ್ಸೋಕ್ಕೆ ಹೋಗ್ತಾ ಇದ್ದ. ಫುಲ್ ಖುಷಿಯಾಗಿತ್ತು. ನನ್ನ ಮಗ ಅಂತೂ ಫುಲ್ ಖುಷಿಯಾಗಿಬಿಟ್ಟ, ನನ್ನ ಕರ್ಕೊಂಡು ಹೋಗೋಕ್ಕೆ ಬಂದಿದ್ದಾರೆ ನನ್ನ ಚಿಕ್ಕಿ ಅಂತ ಅಂದ್ಬಿಟ್ಟು. ಅದಾದಮೇಲೆ ಐಸ್ ಕ್ರೀಮ್ ಕೂಡ ತಂದಿದ್ದರು. ಸೊ ಐಸ್ ಕ್ರೀಮ್ ಕೂಡ ತಿಂತಾಯಿದ್ದೀವಿ. ಅವನಂತೂ ಅವಳನ್ನ ಬಿಟ್ಟಂತೂ ಇರ್ತಾ ಇರಲಿಲ್ಲ. ನಾನು ಎಲ್ಲಿ ಬಿಟ್ಬಿಟ್ಟು ಹೋಗ್ಬಿಡ್ತಾಳೆ ಅಂತ ಅಂದ್ಬಿಟ್ಟು ನಾನು ಮತ್ತೆ ಅವನ್ನ ಕಳ್ಸೋಕ್ಕೆ ಹೋಗಲಿಲ್ಲ, ಇರಿಸ್ಕೊಂಡೆ. ಮೊನ್ನೆ ತಾನೇ ಬಂದಿದ್ದು ಅಂತ ಅಂದ್ಬಿಟ್ಟು. ಸೊ ಅದಾದಮೇಲೆ ಅವರು ಹೊರಗಡೆ ಹೊರಟಿದ್ರು. ಒಂದು ಫೋಟೋ ತೊಗೊಳ್ಳೋಣ ಬನ್ನಿ ಅಂತ ಅಂದ್ಬಿಟ್ಟು ಕರೆದೆ. ಸೊ ಅದ್ರದ್ದು ಸ್ಮಾಲ್ ಕ್ಲಿಪ್ಪಿಂಗ್ ತೊಗೊಂಡೆ, ಇದು ಅಷ್ಟೇ. ಹೇಗಿದೆ ನೋಡಿ. ಹಾಯ್, ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಪುಟ್ಟದಾಗಿ ಚಿಕ್ಕದಾಗಿ ಸೆಲೆಬ್ರೇಷನ್ ಆಯಿತು ನಮ್ಮದು ಆ್ಯನಿವರ್ಸರಿ. ಸೊ ನನ್ನ ತಂಗಿ ಕೂಡ ಬಂದು ಸರ್ಪ್ರೈಸ್ ವಿಸಿಟ್ಟು ಎಲ್ಲ ಮುಗೀತು. ಸೊ ನಮ್ಮ ಮನೆಯವ್ರು ಕೂಡ ಹೊರಗಡೆ ಹೊರಟಿದ್ದಾರೆ, ಇನ್ನು ಹೋಗಿದ್ದಾರೆ, ಇನ್ನು ಬಂದಿಲ್ಲ. ಅವರು ಬರೋದು ಇವತ್ತು ಲೇಟು ಅಂತ ಅಂದ್ಬಿಟ್ಟು ಮಧ್ಯಾಹ್ನನೇ ಸೆಲೆಬ್ರೇಷನ್ ಮಾಡಿದ್ವಿ. ಇನ್ನೇನಿಲ್ಲ, ವಿಡಿಯೋ ಕೂಡ ಎಂಡ್ ಮಾಡಿರಲಿಲ್ವಲ್ಲ, ಎಂಡ್ ಮಾಡೋಣ ಅಂತ ಅಂದ್ಕೊಂಡು ಬಂದೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ನಾನು ಮತ್ತೆ ಹೊಸ ಲಾಗ್ನೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಆ್ಯಂಡ್ ಬೈ ಬೈ, ಸಿ ಯು. ಮತ್ತು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಟೇಕ್ ಕೇರ್, ಬೈ ಬಾಯ್.